ಬ್ಯಾಕ್ ಸೈಡ್. ಹೆಂಗಾಯ್ತಿದು? ನಿಂತಿರೋ ಗಾಡಿ ಹತ್ರ ಬಂದು ಅವ್ರು ಫೈರ್ ಮಾಡಿದ್ದಾರೆ. ಇದು ಓಪನ್ ಮಾಡಿದ್ದಾರೆ ಬಗ್ಗೆ. ನಿಂತಿರೋ ಗಾಡಿ ಹತ್ರ ಬಂದು ಫೈರ್ ಮಾಡಿದ್ದಾರೆ ಅವ್ರು. ನಾನು ಹೇಳಿದೆ ಒಟ್ಟಿಗೆ ನೀವ್ ಏನ್ ತಿಂತೀರಾ ಅನ್ನೋದು ಗಾಡಿನೇ ಬಿದ್ದೋಗ್ಬಿಡ್ದ ಕಾರಣ ದಬ್ಬಾಕೊಂಡು. ಯಾವ ಗಾಡಿಯಲ್ಲಿ ಹೋಗ್ತಾ ಇದ್ರಿ? ನಂದು ಪ್ಯಾಷನ್ ಪ್ರೋ ಕಂಪ್ಲೇಂಟ್ ಕೊಟ್ಟಿನಲ್ಲ. ಪ್ಯಾಷನ್ ಪ್ರೋದಲ್ಲಿ ಹೋಗ್ತಾ ಇದ್ರಿ? ಇಲ್ಲ, ಗಾಡಿ ನಾನು ನಿಲ್ಸ್ಕೊಂಡಿದ್ದು ಗಾಡಿ ಎಲ್ಲಿ? ಬಸವೇಶ್ವರ ಸ್ಕೂಲ್ ಮುಂದೆ. ಸ್ಕೂಲ್ ಮುಂದೆ ಹೇಳ ಮಾಹಿತಿ ಹೇಳ ಪೂರ ಹೇಳ ಸರ್. ಬಸವೇಶ್ವರ ಸ್ಕೂಲ್ ಮುಂದೆ ನಾನು ನಿಂತಿದ್ದೆ. ಗಾಡಿ ನಮ್ ಬಸವೇಶ್ವರ ಸ್ಕೂಲ್ ಇಂದಲೇ ಪ್ರೇ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರು ಅವರು. ಬಟ್ ರಿಟರ್ನ್ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅವರು ಸ್ವಲ್ಪ ರ್ಯಾಶಲ್ ಗಾಡಿ ಡ್ರೈವಿಂಗ್ ಮಾಡ್ತಾ ಇದ್ರು. ಬಟ್ ಅವರು ಡ್ರಿಂಕಲ್ಲೇ ಇರ್ಬೋದ ಗೊತ್ತಿಲ್ಲ. ಅವ್ರು ಆ ಟೈಪ್ ಇದ್ದಿದ್ದು. ಅವರು ಪ್ರೇ ಮಾಡೋದು ಹಂಗೆ ಇದ್ದ. ಬಟ್ ಬ್ಯಾಕಲ್ಲಿ ಯಾರು ಬರ್ತಾರೆ ಅಂತ ಗೊತ್ತಾಗಲ್ವಾ ಸರ್? ಅವ್ರಿಗೆ ಗೊತ್ತಾಗುತ್ತಲ್ವಾ? ಆಲ್ರೆಡಿ ಗೊತ್ತಾಗುತ್ತೆ ಅವ್ರಿಗೆ. ಅಷ್ಟು ಎಷ್ಟು ಕಮ್ಮಿ ಒಂದು 15 ಅಡಿ ಡಿಸ್ಟೆನ್ಸ್ ಇರುತ್ತೆ. ಬ್ಯಾಕಲ್ಲಿ ಗಾಡಿ ಐತೆ, ಯಾರು ನಿಂತಾರೆ ಅಂತ ಗೊತ್ತಾಗಲ್ಲ, ಅದು ಗೊತ್ತಾಗುತ್ತೆ. ಬಟ್ ಗೊತ್ತಿಲ್ದಲೆ ನನ್ನ ಗಾಡಿಗೆ ಬಂದು ರಿವರ್ಸ್ ತಗೊಂಬಂದು ಫ್ರೈ ಮಾಡಿದ್ದಾರೆ ಅವರು. ಗಾಡಿ ಫ್ರೈ ಮಾಡಿಬಿಟ್ಟು ನೋಡಿ ನನಗೆಲ್ಲ ಈ ಥರ ಆಗಿದೆ. ನಾನು ಇದೇ ಮಾಹಿತಿನ ತಗೊಂಡೋಗಿ SI ಹತ್ರ ಕಂಪ್ಲೇಂಟ್ ಕೊಟ್ಟೆ ನಿನ್ನೆ ಯಾವುದೋ ಕಾರ್ಗಿಲ್ ಫಂಕ್ಷನ್ ಇತ್ತು ಅಂತ SI ಹೇಳಿದ್ರು. ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಅವ್ರ ಹತ್ರ ಹೋದೆ. ಅನೂಪ್ ಇಂಜಿನಿಯರ್ ಲಿಂಗರಾಜು ಬಂದಿದ್ರು. ಟೋಟಲಿ ಸೇರಿ ಹೇಳ್ಬಿಡ್ತೀನಿ ನಾನು. ಅನೂಪ್ ಇಂಜಿನಿಯರ್ ಲಿಂಗರಾಜು ಬಂದಿದ್ರು. ಆಮೇಲೆ ಅವ್ರೇನು ಹೇಳಿದ್ರು, ಸರಿ ಚೀಫ್ ಆಫೀಸ್ನವ್ರು ನಾವು ಕರೆಸ್ತೀವಿ ಅಂತ SI ಹೇಳಿದ್ರು. ಆಯಿತು ಸರ್ ಕರೆಸಿ. ಗಾಡಿ ನಂಬರು ಎಲ್ಲ ಕೊಟ್ಟಿದ್ದೆ ನಾನು ಅವರಿಗೆ. ಗಾಡಿ ನಂಬರು ದಾಖಲಾತಿ ಎಲ್ಲ ನೋಡಿ, ಇದೇ ನಂಬರು SI ಕೊಟ್ಟಿದ್ದು ಗಾಡಿ ನಂಬರ್ ಹೊಡ್ತಾಗ ನಾನು ಪಂಚಾಯತ್ ಗಾಡಿ. ಇದನ್ನೆಲ್ಲ ಕೊಟ್ಟು ಬೆಳಗ್ಗೆ 7 ಗಂಟೆಗೆ ಹೋದನು ಸ್ಟೇಷನ್ ತನಕ. ಸಾಯಂಕಾಲ 8:30 ತನಕ ಇದ್ದೆ. 5 ಗಂಟೆಗೆ SI ಏನು ಹೇಳಿದ್ರು, ನೀನು ಚೀಫ್ ಆಫೀಸರ್ಗೆ ಫೋನ್ ಮಾಡಿದ್ದೀನಿ, ನೀನು ಅಲ್ಲಿ ಹೋಗಿ ಮಾತಾಡಪ್ಪ, ಪಂಚಾಯತ್ ಆಳ್ತಾವ್ ಇದ್ದಾರೆ ಅಂತ ಹೇಳಿದ್ರು. ನಾನು ಹೋದೆ. ಅಲ್ಲಿ ಹೋದಾಗ ಅವ್ರೇನು ಹೇಳಿದ್ರು, ಸರ್ SI ಕಳಿಸಿದ್ದಾರೆ ನಿಮ್ಮ ಹತ್ರ, ಅವನು ನೋಡಕ್ ಒಂಥರ ಬಡವಾಂತರ ಅಂತ ಏನೋ ಹೇಳ್ತಾ ಇದ್ರು. ಅಂದ್ರೆ ಇವ್ರ ಹತ್ರ ಹೇಳಿಲ್ಲ, ಅವ್ರು ಹೇಳ್ತಿದ್ದು ಪಾಪ ಈ ಹುಡುಗ ಸಮಸ್ಯೆಯಲ್ಲಿ ಇದ್ದಾನೆ, ಒಂಚೂರು ನೋಡ್ಕೊಳ್ರಿ ಅಂತ ಅವ್ರು ಹೇಳಿದ್ರು, ಕರೆಸ್ಲಿಲ್ಲ. ಅವಾಗ ಅವ್ರೇನಂದ್ರು, ನಾನು ಹೇಳ್ತಿರು ತಲೆಗೆ ಹಾಕೊಳ್ಳಿಲ್ಲ. ಚೀಫ್ ಆಫೀಸರು ಎದ್ದು ಹೋಗ್ತಾ ಇದ್ರು. ನಾನು ಹಿಂದಿಂದಲೇ ಹೋದೆ ಅವರಿಂದ. ಸರ್ ನಂದೇನು ಸರ್ ಸಮಸ್ಯೆ ಹಿಂಗೆ ಆಗ್ಬಿಟ್ಟಿದಲ್ಲ, ಏನು ಮಾಡ್ತೀರಾ ಸರ್ ಅಂತ. ಅಪ್ಪ ನಾನೇನು ಮಾಡೋಕ್ಕಾಗಲ್ಲ ನಿಂಗೆ, ನೀನು ಸೋಮವಾರಪ್ಪ ಅಂದರು. ಆಗಿರೋದು ಶುಕ್ರವಾರ ನಿನ್ನೆ 11 ಗಂಟೆಗೆ. ಅಲ್ಲಿಗೆ ನಾವು ಬದುಕಿರ್ತೀವ ಸತ್ತಾಗಿರ್ತೀವ. ಅಟ್ಲೀಸ್ಟ್ ಒಂದು ಫಸ್ಟ್ ಏಡ್ ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ಒಂದು ಫಸ್ಟ್ ಏಡ್ ಒಂದು 50-100 ರೂಪಾಯಿ ಹೊರತ ದುಡ್ಡಿದ್ದಿಲ್ವಾ, ಅದನ್ನಾರು ತೋರ್ಸಿ ಬನ್ನಿ ಸರ್ ಅಂದೆ ನಾನು. ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ ಕೊಡೋಕ್ಕೆ, ನೀನೇ ಹೋಗಿ ತೋರಿಸ್ಕ. ನಿಂದೇನೋ ಇತ್ತ ಲೆಕ್ಕಾಚಾರ, ಸೋಮವಾರ ಮಾತಾಡೋಣ ಚೀಫ್ ಆಫೀಸರ್ ಹೇಳಿದ್ದು. ಆಮೇಲೆ ಕಂಪ್ಲೇಂಟ್ ಕೊಟ್ಟನಲ್ಲ, ಅವ್ರೇನು ಹೇಳಿದ್ರು, ಮುಸ್ಲಿಮ್ಸ್ ಒಬ್ರು ಇದ್ದಾರೆ ಸರ್, ಅವರು ಕಂಪ್ಲೇಂಟ್ ತನೋರು ಸಾಹೇಬ್ರು. ಅವರು ಸರ್ ಒಂದು ನನಗೆ ಅಕ್ಲಾಮೆಂಟ್ ಕೊಡ್ರಿ ಅಂದೆ. ಹಂಗೆ ಕೊಡಕ್ಕೆ ಬರಲ್ಲ ಕಣ, ಹೇಳು FIR ಮಾಡ್ಬೇಕು, ಏನೋ ಒಂದಿನ ವಿಲೆ ಮಾಡ್ತೀನಿ ಅಂದರು ಅವರು. ಹಂಗಂದ್ರು. ಅದಕ್ಕಿಂತ ಮುಂಚೆಗೆ ಗೇಟಾಗ ಒಬ್ಬರು ಕುಂತಿರ್ತಾರಲ್ಲ ಸರ್, ಅವ್ರ ಹತ್ರ ಹೋದೆ. ಅವ್ರೇನು ಮಾಡಿದ್ರು, ನಂದು ಒಂದು ಸೈನ್ ಹಾಕ್ಕೊಂಡು ನಿಮ್ಮ ಅಪ್ಪನ ಹೆಸರೇನು, ನಿಮ್ದು ಯಾವ ಏರಿಯಾ, ನಿನ್ನ ವಯಸ್ಸೆಷ್ಟು ಅದನ್ನು ಬರ್ಕೊಂಡ್ರು. ಸರ್ ಸಾಹೇಬ್ರ ಹತ್ರ ಬಂದಿದ್ದೆ ನಾನು, ಅವ್ರೇನು ಕೇಳಲಿಲ್ಲ ಅಂದೆ. ಇಲ್ಲ, ನೀನು ಕಂಪ್ಲೇಂಟ್ ಬರ್ಕೊಂಬೋಗು ಫಸ್ಟ್ ಅಂತ ಹೇಳಿರೋರು. ಕಂಪ್ಲೇಂಟ ಲಾಯರ್ ಗುರನ್ ಹತ್ರ ಬರ್ಕೊಂಡೋಗಿ ಕೊಟ್ಟಾಗ ಅವರು ಇದು ನೀನು ಒಳಗಡೆ ಕೊಡಬೇಕು ಅಂದರು. ಆ ಕಡೆ ಎಂಟ್ರೆನ್ಸಲ್ಲಿ ಇರ್ತಾರಲ್ಲ ಅವ್ರಿಗೆ ಕೊಡುವಂದರು. ಅಣ್ಣ ನಿಮ್ಮದೇ ತಪ್ಪಾಗೈತೆ, ಅವ್ರದ್ದೇ ತಪ್ಪಾಗೈತೆ, ಇದು ನಾವು ಹೇಳಕ್ಕೆ ಬರಲ್ಲ, ನಾನು ವಿಲೇ ಮಾಡ್ತೀನಿ, ಇದು ನಾಳೆಗೆ ಡಿಸ್ಕಸ್ ಮಾಡೋಣ, ನಾನು ಈಗ ಪೆಂಡಿಂಗ್ ಹಾಕ್ತೀನಿ ಅಂದರು. ಸರ್ ಒಂದು ಅಕ್ನಾಮೆಂಟ್ ಇಲ್ಲ, ನಾನು ಸಾಹೇಬ್ರು ಕೇಳಿ ನಾವು ಮಾತಾಡ್ತೀವಿ ಅಂದರು. ಅವ್ರು ಹಂಗಂದರು. ಮತ್ತೆ ನಾನು ಇವರು ಈ ಥರ ಹೇಳಿರಲ್ಲ ಚೀಫ್ ಆಫೀಸರು, ಮತ್ತೆ ಸಾಹೇಬ್ರ ಹತ್ರ ಹೋದೆ ಹೇಳೋಣ ಅಂತೇಳಿ. ಸಿಕ್ಕಾಪಟ್ಟೆ ಜನ ಇದ್ರು. ಒಳಕ್ಕೆ ಅಲ್ಲ ಹೋಗೋಕ್ಕೆ ಆಗಿಲ್ಲ. ಅವರು ಒಂದು 2 ನಿಮಿಷ ಕೂತ್ಕ ಅಂತಿದ್ರು. ಮಾತಾಡೋಕ್ಕೂ ನಂಗೆ ಅವಶ್ಯಕತೆ ಇದ್ದಿಲ್ಲ. ಹಾಗಾಗ್ಬಿಟ್ಟು ನಾನೀಗ ವಾಪಸ್ ಬಂದೆ. ಅಟ್ಲೀಸ್ಟು ಏನು ಬೇಡ, ಒಂದು ಮಾನವೀಯತೆ ಅನ್ನೋದು ರೋಡಿಗೆ ಬಿದ್ದಂಗೆ ಒಂದು ಫಸ್ಟ್ ಏಡ್ ಕೊಡಿಸ್ಬೇಕಾ? ಒಂದು ಚೀಫ್ ಆಫೀಸರ್ ಆಗಿ 50 ರೂಪಾಯಿ ದುಡ್ಡಿಲ್ಲ, ಒಂದು ಇಂಜೆಕ್ಷನ್ಗೆ 10 ರೂಪಾಯಿ ದುಡ್ಡಿಲ್ಲ ಅಂದರೆ ಅದೇನೋ ಒಂದು ರೆಸ್ಪಾನ್ಸಿಬಿಲಿಟಿ ಇದೆಯಾ? ಅದೊಂದು ಮಾನವೀಯತೆ ಅಲ್ಲವ್ರ. ಈಗ ನಾನು ಒಂದು ಗಾಡಿ ತಗೊಂಡೋಗ್ತೀನಿ, ಇನ್ನೊಬ್ರು ಬರ್ತಾರೆ, ಆಕ್ಸಿಡೆಂಟ್ ಆಗುತ್ತೆ, ಅವ್ನು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಡ್ಯೂಟಿ. ಇವ್ರು ಸೋಮವಾರ ಬಾ ಅಂದರೆ ನಾನು ಶುಕ್ರವಾರ ಆಗಿರೋದು, ನಾನು ಸೋಮವಾರ ತನಕ ಬದುಕಿರ್ತೀನಿ ಅನ್ನೋದು ನನಗೆ ಗೊತ್ತಾ? ಇದು ತಪ್ಪಲ್ಲವ್ರ? ತಪ್ಪಲ್ವತ್ತ ಸರ್ ಇದು?
ಅದು ಒಂದು ಮಾನವೀಯತೆ. ಫಸ್ಟ್ ಮಾಡಿಸ್ಬೇಕು. ಕೊಡೋದು ಬಿಡೋದು ಸೆಕೆಂಡ್ರಿ. ಅವರು ಕೊಟ್ರೆ ಕೊಡ್ಲಿ ಬಿಟ್ರೆ ಬಿಡ್ಲಿ, ಎಲ್ಲಕ್ಕೂ ಪರಮಾತ್ಮ ಅಂತ ಒಬ್ಬಿದ್ದಾನೆ ದೇವ್ರು, ಅವನ್ ನೋಡ್ಕೊಂತಾನೆ. ಅದು ಒಂದು ಮಾನವೀಯತೆ ಐತೆ. ಅವರು ಕೊಡೋದು ಬಿಡೋದು. ನಾನು ನಿನಗೇನು ಕೊಡಲ್ಲ, ಹಾಸ್ಪಿಟ್ಲಿಗೂ ಕೊಡಲ್ಲ, ನಿನ್ ದುಡ್ಡಿದ್ರೆ ಖರ್ಚು ಮಾಡ್ಕ, ನೀನ್ ಸೋಮವಾರ ಬಾ, ನನಗೆ ಸಂಬಳ ಇಲ್ಲ ಕಣಯ್ಯ ಅಂತ ಹೇಳಿ ಕಳ್ಸಿರು ಅವರು. ಹಂಗಂತ ಹೇಳಿ ಕಳ್ಸಿರು. ನಿಮ್ಮ ಹೆಸರೇನು? ಜಯರಾಮಣ್ಣ, ಯಾವ ಊರು? ಹುಳಿಯಾರು. ಏನ್ ಕೆಲಸ ಮಾಡ್ತಾ ಇದ್ದಾರೆ ನೀವು? SV ಇಂಜಿನಿಯರಿಂಗ್, ವೆಲ್ಡಿಂಗು. ಸರಿ, ಹುಡ್ಕೋಣ ಆಯ್ತು ಆಯ್ತು ಆಯ್ತು. ಇಲ್ಲಿ ಗಾಡಿ ಅಣ್ಣ, ನಿಮ್ಮ ಅಮ್ಮ ನಮಗೆ ಚೆನ್ನಾಗಿ